ಬಿಜೆಪಿ ತಾರಕ್ಕೇರಿದ ಬಣಗಳ ಗುದ್ದಾಟ. ಮಾಜಿ ಸಚಿವರಾದಂತಹ ಶ್ರೀರಾಮುಲು ರೆಡ್ಡಿ ಗಲಾಟೆ ಜೋರ್ ಆಗ್ತಾನೆ ಇದೆ. ಕಮಲ ಕಲಹಕ್ಕೆ ಬ್ರೇಕ್ ಹಾಕಲು ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿರುವುದು. ಬಿಜೆಪಿಯಲ್ಲಿ ತಾರಕ್ಕೇರಿದ ಬಣಗಳ ಬಡಿದಾಟ ದಿನದಿಂದ ದಿನಕ್ಕೆ ಚಾಕ್ತಾನೆ ಇದೆ. ಮಾಜಿ ಸಚಿವರಾದಂತಹ ಶ್ರೀರಾಮುಲು ರೆಡ್ಡಿ ನಡುವೆ ಈಗ ಗಲಾಟೆ ಸದ್ಯ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವುದು. ಕಮಲ ಕಲಹಕ್ಕೆ ಬ್ರೇಕ್ ಹಾಕಲು ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದೆ. ರಾಜ್ಯ ಬಿಜೆಪಿಯ ಕಚ್ಚಾಟ ಹೆಚ್ಚಾಗ್ತಿದ್ದಂತೆ ಆರ್ಎಸ್ಎಸ್ ಎಚ್ಚೆತ್ತುಕೊಂಡಿರುವಂಥದ್ದು. ಬಣಗಳ ಗುದ್ದಾಟ, ರಾಮುಲು ರೆಡ್ಡಿ ಗಲಾಟೆಯಿಂದ ಕರ್ನಾಟಕದಲ್ಲಿ ಬಿಜೆಪಿ ಆಗ್ತಿರುವಂತಹ ಡ್ಯಾಮೇಜ್ ಇದೆಲ್ಲವನ್ನ ಕಡಿಮೆ ಮಾಡಲು ಕೊನೆಗೂ ಕೂಡ ಆರ್ಎಸ್ಎಸ್ ಮಧ್ಯಪ್ರವೇಶನ ಮಾಡಿರುವಂಥದ್ದು. ರಾಜೇಶ್ ರಾಜೀನಾಮೆಯಿಂದ ತೆರವಾಗಿದ್ದಂಥ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ನೇಮಕಕ್ಕೆ ಆರ್ಎಸ್ಎಸ್ ನಿರ್ಧರಿಸಿದೆ. ಕಳೆದ ಒಂದು ವರ್ಷದಿಂದಲೂ ಕೂಡ ತೆರವಾಗಿದ್ದಂಥ ಸ್ಥಾನಕ್ಕೆ ಯಾರನ್ನು ನೇಮಕ ಮಾಡಿಲ್ಲ. ಬಿಜೆಪಿ ಹೈಕಮಾಂಡ್ ಆರ್ಎಸ್ಎಸ್ನಲ್ಲೂ ಕೂಡ ಗ್ರೀನ್ ಸಿಕ್ಕಿರಲಿಲ್ಲ. ರಾಜ್ಯ ಬಿಜೆಪಿಲಿ ಕಚ್ಚಾಟ ಹೆಚ್ಚಾಗ್ತಿದ್ದಂತೆ ಈಗ ರಾಜ್ಯ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ನೇಮಕ ಮಾಡಲು ಹೈಕಮಾಂಡ್ ಮುಂದಾಗಿದೆಯಂತೆ. ಶ್ರೀ ಜನಾರ್ದನ್ ರೆಡ್ಡಿ ಅವರು ರಾಮುಲು ವಿರುದ್ಧ ನೀನು ಕೀಳು ಜಾತಿಯವನು, ನೀನು ಕೊಡಲಿ ಇಟ್ಕೊಂಡು ಬೀದಿನಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿ, ನಿನ್ನ ರಾಜಕೀಯ ಜೀವನವನ್ನು ನಾನು ತಂದಿದ್ದೀನಿ, ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಅನ್ನೋದು ಆರೋಪ ಮಾಡಿದರೆ, ಆರೋಪಕ್ಕೆ ವಿರುದ್ಧವಾಗಿ ನಾವು ಮುಂದಿನ ದಿನದಲ್ಲಿ ರಾಮುಲು ಸ್ವತಃ ಅವರ ಹತ್ರ ಡಿಸ್ಕಸ್ ಮಾಡಿ ಒಂದು ಕೋರ್ಟ್ ಅಲ್ಲಿ ಮಾನನಷ್ಟ ಮೊಕದ್ದಮೆ ಮಾಡ್ತೀವಿ. ಒಂದು ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಆಗ ಒಂದು ಜಾತಿ ನಿಂದನೆ ಕೇಸ್ ಹಾಕ್ಬೇಕಂತ. ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ತನ್ನದೇ ಆದ ಎಲ್ಲರೂ ನಾವು ಕೂತು ಡಿಸ್ಕಸ್ ಮಾಡಿ ಒಂದು ಯಾವ ತರ ಚರ್ಚೆ ಮಾಡ್ಬೇಕು, ಏನ್ ಮಾಡ್ಬೇಕಂತ ಚಳವಳಿ ಮುಖಾಂತರ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡೋದಂತ ನಿಜ. ರಾಮುಲು ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಯಾವ ಪದಗಳ ಪಾಲನೆ ಮಾಡಿ ಕ್ಷಮೆ ಕೋರಬೇಕು. ಬಿಜೆಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರು ಉಚ್ಚಾಟನೆ ಮಾಡಬೇಕು. ಬಿಜೆಪಿ ಪಕ್ಷ ಏನು ಜನಾರ್ದನ್ ರೆಡ್ಡಿ ಅವರನ್ನು ನಂಬಿಕೊಂಡು ಪಕ್ಷ ಮಾಡಿಲ್ಲ, ಅದು ರಾಷ್ಟ್ರೀಯ ಪಕ್ಷ. ಅದು ನಿಜವಾಗಿ ಹೇಳ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಮನಸ್ಥಿತಿಯನ್ನು, ರಾಮುಲು ಮನಸ್ಥಿತಿಯನ್ನು ಪಕ್ಷಕ್ಕೆ ಗೊತ್ತು. ರಾಮುಲು ಅವರ ಮನಸ್ಥಿತಿಯನ್ನು ನೋಡ್ಕೊಂಡು ನಡ್ಡಾ ಅವರು ಫೋನ್ ಮಾಡಿ ರಾಮುಲು ಅವರೇ ಆಲೋಚನೆ ಮಾಡಿ ನಿಧಾನ ಇರಿ, ನಿಮ್ ಪರವಾಗಿ ನಮ್ಮ ಪಕ್ಷ ಇದೆ ಅಂತ ಹೇಳಿದ್ದಾರೆ. ಅದ್ರ ವಿರುದ್ಧ ನಾವು ರಾಮುಲು ಅವರ ಪರವಾಗಿ ನಮ್ಮ ಸಮಾಜ ಇರ್ತದೆ, ಇಲ್ಲಾಂದ್ರೆ ಒಂದು ಉಗ್ರವಾದ ಹೋರಾಟ ಅಂತ ಖಂಡಿತ ಮಾಡ್ತೇವೆ. ರಾಜ್ಯದ ಸಮುದಾಯದ ಎಲ್ಲ ಒಂದು ಜಿಲ್ಲಾ ಘಟಕಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ವಿ, ದೂರವಾಣಿ ಮೂಲಕ ಈಗಾಗಲೇ ಸಂಪರ್ಕ ತಗೊಂಡಿದ್ವಿ, ಆಮೇಲೆ ಪ್ರವಾಸ ಕೂಡ ಮಾಡ್ತೀವಿ. ಜೊತೆಗೆ ಈಗ ಇವತ್ತು ಅಥವಾ ನಾಳೆಯಲ್ಲಿ ಹೊಸಪೇಟೆಯಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆಮೇಲೆ ಇನ್ನು ಮುಂದೆ ಉಗ್ರ ಹೋರಾಟ ಮಾಡಿ ಜನಾರ್ದನ್ ರೆಡ್ಡಿ ಅವರ ಮನೆ ಜೊತೆಗೆ ಹಾಕ್ತೀವಿ, ಇದರಲ್ಲಿ ಸಮಸ್ಯೆ ಇಲ್ಲ. ಅಂದರೆ ತಂಡಗಿಂತ ಬಳ್ಳಾರಿಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾನೆ ಅಂತ ಅನಿಸುತ್ತೆ. ಜನಾರ್ದನ್ ರೆಡ್ಡಿ ಅವರ ಈ ವೃತ್ತಿ ಈ ಒಂದು ಸಭೆ ಸೌಭ್ಯತೆ ಹೊಂದಲ್ಲ, ಒಬ್ಬ ಮಾರ್ಗದರ್ಶಕರಾಗಿ ಇರ್ತಾರೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಅದು ಬಿಟ್ಟು ನಾನೇ ಬೆಳೆಸಿದ್ದೀನಿ ಅಂತ ನಾವು ಸಮುದಾಯದವರನ್ನ ನಾವು ಕಡ್ಲೆಕಾಯಿ ತಿಂತಿದ್ವಿ. ಅವಾಗ ಇಡೀ ಇನ್ನ ಎಲ್ಲ ಸಮುದಾಯಗಳು ನಮ್ಮ ಪ್ರೀತಿ ಅವ್ರು ಬೆಳೆಸಿಲ್ವಾ? ನೀವು ಮಾರ್ಗದರ್ಶಕರು, ನೀವೇನೋ ನಮ್ಮ ಬಳ್ಳಾರಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ರಾಜಕೀಯವಾಗಿ ನೀವು ಬೆಳೆಸ್ತೀರಿ ಅಂತ ನಂಬಿದ್ವಿ. ನೀವತ್ತು ಅವ್ರನ್ನ ತುಳಿಕೊಟ್ಟಿದ್ದಲ್ಲ, ಯಾವ ಕಾರಣಕ್ಕೆ ತುಳಿಕೊಟ್ಟಿದ್ರಿ? ಆದರೆ ನಿಮ್ಮದೇ ನಡಿಬೇಕು, ನಿಮ್ಮ ಕಾಲ್ಗಳಿಗೆ ಇರಬೇಕು ಅನ್ನೋದು ನಿಮ್ಮ ಪ್ರವೃತ್ತಿ. ಈ ವಿಷಯವನ್ನು ಅವ್ರನ್ನ ನಾವು ಬಹಿರಂಗವಾಗಿ ಕೇಳ್ತಾ ಇದ್ವಿ. ಮನೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಬಳ್ಳಾರಿ ಬಂದ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಹೌದು, ಪ್ರಕರಣ ಸದ್ಯಕ್ಕೆ ಬಳ್ಳಾರಿಯಲ್ಲಿ ನಾವು ಬಳ್ಳಾರಿ ಜಿಲ್ಲಾ ವಾಲ್ಮೀಕಿ ಸಮುದಾಯ ಪರವಾಗಿ ನಾವು ಮಾಡ್ತಾ ಇದ್ವಿ. ನಾಳೆ ಹೊಸಪೇಟೆಯಲ್ಲಿ ಕೂಡ ಇದೆ. ತದನಂತರ ಬೆಂಗಳೂರಲ್ಲಿ ಈಗ ರಾಜು ಗೌಡ್ರು ಮತ್ತೆ ಶಿವನ್ ಗೌಡ್ರು ಅವ್ರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ವಿ. ಇನ್ನ ಬಹಳ ಕಡೆ ನಾವು ಒಂದು ಬೆಂಗಳೂರಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಅಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ. ರಾಜ್ಯ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ನಾವು ಕಾಪಾಡಿಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಹೋರಾಟಗಳನ್ನ ಮಾಡ್ತೀವಿ.